ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿದವರು ಅರೆಸ್ಟ್ ಆಗಿದ್ದಾರೆ. ಯಾರ್ಯಾರು ಈ ರೀತಿಯಾಗಿ ಘೋಷಣೆ ಕೂಗಿದ್ದಾರೆ ಅವರಿಗೆ ತಕ್ಕ ಶಿಕ್ಷೆಯಾಗಬೇಕು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಸಿರ್ ಹುಸೇನ್ ರಾಜೀನಾಮೆ ಕೊಡಬೇಕು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳ್ತಾರೆ. ಸಂಸತ್ತಿನಲ್ಲಿ ಗ್ಯಾಸ್ ಬಾಂಬ್ ವಿಚಾರದಲ್ಲಿ ಪ್ರತಾಪ ಸಿಂಹ ರಾಜೀನಾಮೆ ಕೊಟ್ರ. ಕಲಬುರಗಿಯಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಬಿಜೆಪಿ ನಾಯಕರಿಗೆ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ 25 ಕಡೆ ಬಾಂಬ್ ಬ್ಲಾಸ್ಟ್ ಆಗಿದೆ. ಬಿಜೆಪಿ ಸರ್ಕಾರಕ್ಕೆ ಹೋಲಿಕೆ ಮಾಡಿದ್ರೆ ಈಗ ಕ್ರಿಮಿನಲ್ ಪ್ರಕರಣಗಳು ಕಡಿಮೆಯಾಗಿದ್ದಾವೆ. ಬಿಜೆಪಿಯವರನ್ನ ಕೇಳಿ ಪೊಲೀಸರು ಕೆಲಸ ಮಾಡಬೇಕಾ ಅಂತ ಪ್ರಶ್ನೆ ಮಾಡಿದ್ದಾರೆ. ನಾವು ಯಾರನ್ನೂ ಸಹ ಓಲೈಕೆ ಮಾಡುವಂತಹ ಪ್ರಶ್ನೆ ಇಲ್ಲ ಅಂತ ಸಚಿವ ಎಂಬಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಹೋಗಿದ್ದಾರೆ, ಇವತ್ತು ಅರೆಸ್ಟು ಮಾಡಿದ್ದಾರೆ, ಶಿಕ್ಷೆನೂ ಆಗುತ್ತೆ, ಕಠಿಣ ಶಿಕ್ಷೆ ಆಗಲಿ ಅಂತ ನಾವೀಗ ನಾಜೀರ್ ಹುಸೇನ್ ಅವರು ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ. ಈಗ ಒಂದು ನಿಮಿಷ ಈಗ ಹಾಗಾದ್ರೆ ಪ್ರತಾಪ್ ಸಿಂಹ ಪಾರ್ಲಿಮೆಂಟಲ್ಲಿ ಬಾಂಬ್ ಹಾಕಿದ್ರಲ್ಲಪ್ಪ, ಪ್ರತಾಪ್ ಸಿಂಹ ರಾಜೀನಾಮೆ ಕೊಟ್ರ? ಕೇಳಿದ್ರು ಅಶೋಕ್ ಅವರು ರಾಜೀನಾಮೆ ಕೇಳಲಿಲ್ಲ. ಆಮೇಲೆ ಮೊನ್ನೆ ಒಂದು ಬಾಂಬು ಮೊನ್ನೆ ಬೆಂಗಳೂರಲ್ಲಿ ಆಯಿತು. ಎಷ್ಟು ಕಡೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಬಾಂಬ್ ಸ್ಫೋಟ ಆಗಿತ್ತು. ನಾನಾದರೆ ಈ ಬಾಂಬ್ ಸ್ಫೋಟ ಆಗಿದ್ದನ್ನ ಸಮರ್ಥನೆ ಮಾಡೋಕ್ಕೆ ಹೋಗೋದಿಲ್ಲ. ಬಾಂಬ್ ಸ್ಫೋಟ